ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿ ಎರಡನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗೆ ಇಲ್ಲಿ ಪಠ್ಯವಾಗಿ ಇಟ್ಟಿರ್ತಕ್ಕಂಥ ಕವಿತೆಯ ಭಾಗದ ಬಗ್ಗೆ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. GP ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಕನ್ನಡ ಪದಗಳು ಅನ್ನುವಂತಹ ಕವಿತೆಯ ಭಾಗದ ಬಗ್ಗೆ, ಇಲ್ಲಿ ಭಾಗ 2ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಭಾಗ 1 ನನ್ನ ಚಾನೆಲ್ ಅಲ್ಲಿ ಆಲ್ರೆಡಿ ಇದೆ ಅಂತಕ್ಕಂಥದ್ದು. ಹಾಗೇನೆ ನಾನು ಹೇಳ್ದ ಹಾಗೆ ಈ ಒಂದು ಕವಿತೆ ನಿಮಗೆ ಪರೀಕ್ಷೆಯಲ್ಲಿ ಒಂದು 16 ಅಂಕಗಳಿಗೆ ಬರುತ್ತೆ. ಹಾಗೇನೆ ಟಿಪ್ಪಣಿಯಲ್ಲಿ 2 ಅಂಕದ ಪ್ರಶ್ನೆ, ಕವಿ ಪರಿಚಯ ಕೇಳಿದ ಸಂದರ್ಭದಲ್ಲಿ ಅದು ಕೂಡ, ಹಾಗೇನೆ ಪ್ರಶ್ನೆ ಸಹಿತವಾಗಿರ್ತಕ್ಕಂಥ ವಿಚಾರಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೋಡಿ, ಮುಂದುವರೆದಂತೆ ಇಲ್ಲಿ ಕವಿತೆಯನ್ನ ಓದ್ತಾ ಅದರ ಸಾಲನ್ನ ಅಥವಾ ಅದರ ಭಾವಾರ್ಥವನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಗಮನಿಸ್ತಾ ಹೋಗೋಣ. ನೋಡಿ, ನರ್ಕಕ್ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲಸಲಿ, ಎಲ್ಲ ಒಂದ್ ಕಡೆ ಬಾಯಿ ಒಲಸಿ ಹಾಕಿದ್ರುನು ಹೇಳ್ತಾ ಇದ್ರೆ, ನರ್ಕಕ್ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಒಲಸ ಹಾಕಿದ್ರೇನು ಮೂಗ್ನೆಲ್ ಕನ್ನಡ ಪದಗಳಾಡ್ತೀನ್ ನಮ್ ಮನ್ಸನ್ ನೀ ಕಾಣಿ. ನರ್ಕಕ್ಕಿಳಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ಸ ಹಾಕಿದ್ರುನು ಮೂಗ್ನೆಲ್ ಕನ್ನಡ ಪದಗಳಾಡ್ತೀನ್ ನನ್ ಮನ್ಸನ್ ನೀ ಕಾಣಿ ಅನ್ನುವಂತಹ ಸಾಲುಗಳನ್ನ ಗಮನಿಸ್ತಾ ಹೋದ್ರೆ, ನೋಡಿ, ಆ ಭಗವಂತ ಬಂದ್ಬಿಟ್ಟು, ಏನಪ್ಪಾ ರತ್ನ, ನಾನು ಕನ್ನಡ ಪದಗಳನ್ನ ನೀನ್ ಬಳಸ್ಬೇಡ, ಕನ್ನಡ ಪದಗಳನ್ನ ಮಾತಾಡ್ಬೇಡ ಅಂತ ಹೇಳಿದ್ರು ಕೂಡ ನೀನ್ ಮತ್ತೆ ಮಾತನಾಡ್ತಾ ಇದೀಯಲ್ಲ ಅಂತ ಏನಾದ್ರೂ ನನ್ನನ್ನು ಪ್ರಶ್ನೆ ಮಾಡಿದ್ರೆ, ಅಥವಾ ಆ ದೇವರೇನಾದ್ರೂ ಕೋಪಗೊಂಡ್ರೆ, ನೋಡಿ, ಆ ಭಗವಂತ ನಾನು ಆಡಿದಂತಹ ಮಾತಿಗೆ ಕೋಪಗೊಂಡು ನನ್ನನ್ನೇನಾದ್ರೂ ನರ್ಕಕ್ಕೆ ಇಳಿಸಿ ಅಥವಾ ನರಕಕ್ಕೆ ಕಳಿಸಿ ನನ್ನ ನಾಲ್ಗೆಯನ್ನ ಕುಯಿಸಿ ಅಥವಾ ನನ್ನ ನಾಲ್ಗೆಯನ್ನ ಸೀಳಿಸಿ ನನ್ನ ಬಾಯಿಯನ್ನ ಹೊಲಸಾಕಿದ್ರು ಕೂಡ ನಾನು ಮೂಗಿನ ಮೂಲಕ ಕನ್ನಡ ಪದಗಳನ್ನ ಹಾಡ್ತೀನಿ, ಕನ್ನಡ ಭಾಷೆಯನ್ನ ಮಾತನಾಡ್ತೀನಿ ಅಂತ ಹೇಳ್ತಾ, ಹಾಗೇನೆ ಆ ದೇವರಿಗೇನೆ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾರೆ. ಭಗವಂತ, ನಿನಗಿನ್ನೂ ಗೊತ್ತಿಲ್ಲ, ಕನ್ನಡ ಭಾಷೆ ನನ್ನ ದೇಹದ ಕಣ ಕಣದಲ್ಲಿಯೂ ರಕ್ತ ನರನಾಡಿಗಳಲ್ಲಿಯೂ ಪಸರಿಸಿದೆ, ಆವರಿಸಿದೆ ಅಂತಕ್ಕಂತಹ ಮಾತನ್ನ ಇಲ್ಲಿ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಕನ್ನಡದ ಅಭಿಮಾನ ಎಷ್ಟಿದೆ ಎಂಬುದು ನಿನಗೆ ಗೊತ್ತಿಲ್ಲ ಎಂದು ಆ ಭಗವಂತನಿಗೆ ಇಲ್ಲಿ ರತ್ನ ಅವರು ಪ್ರಶ್ನೆಯನ್ನ ಮಾಡುವಂತಹ ಒಂದು ಸಂದರ್ಭವನ್ನ, ಅಥವಾ ಕನ್ನಡದ ಅಭಿಮಾನವನ್ನ ಯಾವ ರೀತಿ ಮೆರಿತಾ ಇದ್ದಾರೆ ಅಂತಕ್ಕಂಥದನ್ನ ನಾವಿಲ್ಲಿ ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಅಷ್ಟೇ ಅಲ್ಲ, ಮುಂದುವರೆದಂತೆ ಇನ್ನೊಂದು ಮಾತು ಹೇಳ್ತಾರೆ GP ರಾಜರತ್ನಂ ಅವರು. ನೋಡಿ, ಅವ್ರಿಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ನಾವು ತಿಳ್ಕೊಳ್ಳೋದಾದ್ರೆ, ಎಂಡ ಹೋಗ್ಲಿ ಹೆಂಡ್ತಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ, ಎಂಡ ಹೋಗ್ಲಿ ಹೆಂಡ್ತಿ ಹೋಗ್ಲಿ ಎಲ್ಲಾ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ ಅಂತಕ್ಕಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೋಡಿ, ನನಗೆ ಎಂಡ ಬೇಕಾಗಿಲ್ಲ, ಹೆಂಡತಿ ಬೇಕಾಗಿಲ್ಲ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಎಲ್ಲ ನಾಶವಾಗ್ಲಿ, ಆದ್ರೆ ಇಲ್ಲಿ ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ. ಆದರೆ ಈ ಜಗತ್ತು ಅಥವಾ ಈ ಪ್ರಪಂಚ ಇರೋ ತನಕ ಕನ್ನಡ ಪದಗಳು, ಕನ್ನಡ ಭಾಷೆಗಳು ಬೆಳಿಲಿ, ಕನ್ನಡ ಭಾಷೆ ಉಳಿಲಿ, ಕನ್ನಡ ನಾಡು ನುಡಿಯ ಬಗ್ಗೆ ಒಂದ್ ರೀತಿಯಲ್ಲಿ ಈ ಒಂದು ಆ ವಿಚಾರವನ್ನ ಹೇಳ್ತಾ, ಅವರ ಅಭಿಮಾನವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಎಷ್ಟು ಅಸಂಖ್ಯಾತವಾದಂತಹ ಅಭಿಮಾನವನ್ನ, ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ ಕನ್ನಡ ಭಾಷೆಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. GP ರಾಜರತ್ನಂ ಅವರ ಅಭಿಮಾನವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ಇಲ್ಲಿ ನಮ್ಗೆ ಒಟ್ಟಾರೆಯಾಗಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಜೈ ಕರ್ನಾಟಕ ಅನ್ನುವ ಹಾಗೆ ಇಲ್ಲಿ GP ರಾಜರತ್ನಂ ಅವರ ಕನ್ನಡ ಅಭಿಮಾನವನ್ನ ಕನ್ನಡ ಪದಗಳು ಅನ್ನುವಂತಹ ಕವಿತೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ನಿಮ್ಗೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು. ರತ್ನ ಯಾವ ವಿಷಯಗಳ ಬಗ್ಗೆ ಇಲ್ಲಿ, ಅಥವಾ ರತ್ನನಿಗೆ ಯಾವ ವಿಷಯಗಳ ಬಗ್ಗೆ ಪ್ರಾಣವಿತ್ತು ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ರತ್ನನಿಗಿರುವ ಕನ್ನಡ ಅಭಿಮಾನವನ್ನ
ಕವಿತೆಯ ಹಿನ್ನೆಲೆಯಲ್ಲಿ ವಿವರಿಸಿ ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ಬೋದು. ಭಗವಂತನ ಪ್ರಶ್ನೆಗೆ ರತ್ನನ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನ ಇಡೀ ಪದ್ಯದ ಎಲ್ಲಾ ಸಾಲುಗಳಲ್ಲಿ ಕೂಡ ಭಗವಂತನ ಪ್ರಶ್ನೆಗೆ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಹಾಗೆ ರತ್ನನಿಗೆ ಇರ್ತಕ್ಕಂತಹ ಕನ್ನಡದ ಅಭಿಮಾನವನ್ನ ಇಡೀ ಪದ್ಯದ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಹಾಗೆ ಮುಂದುವರೆದಂತೆ ಪರೀಕ್ಷೆಯಲ್ಲಿ ನಿಮ್ಗೆ 2 ಅಂಕದ ಪ್ರಶ್ನೆಗಳಿಗೆ ಕವಿ ಪರಿಚಯವನ್ನ ಕೇಳ್ತಾ ಹೋಗ್ತಾರೆ. ಅದು ಮರಿಬಾರ್ದು. ಎಷ್ಟೋ ಜನ ವಿದ್ಯಾರ್ಥಿಗಳು ಟಿಪ್ಪಣಿಯನ್ನ ಬಿಟ್ಬಿಟ್ಟು ಬಂದ್ಬಿಡ್ತೀರಾ. ಅದ್ರೊಳಗೂ ಕೂಡ 1 ಅಂಕನು ಕೂಡ ಮುಖ್ಯವಾಗುತ್ತೆ. ಆ ದೃಷ್ಟಿಯಿಂದ ನೋಡಿ, ಜಿ.ಪಿ. ರಾಜರತ್ನಂ ಯಾವ ರೀತಿ ಬರಿಬೇಕು ಕೇಳ್ತಾರೆ. ಟಿಪ್ಪಣಿ 2 ಅಂಕಕ್ಕಷ್ಟೇ, ನೀವು ಒಂದು ಪುಟ ಎಲ್ಲ ಬರ್ಕೊಂಡ್ ಕುತ್ಕೋಬಾರ್ದು. 2 ಅಂಕಕ್ಕೆ ಏನ್ ಬರಿಬೇಕು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಜಿ.ಪಿ. ರಾಜರತ್ನಂ ಅಂತ ಬರೀತೀರಾ. ಅಲ್ಲಿ ಕಾಲ 1909 ಅಂತಕ್ಕಂಥದ್ದು. ಹಾಗೇನೆ ಇಲ್ಲಿ 1909 ಅಂತ ಬರೆದ್ರೆ ಆಯ್ತು. ಹಾಗೇನೆ ಸ್ಥಳ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಇವರ ಸ್ಥಳ. ಇವರು ಜನಿಸಿದ್ದು ರಾಮನಗರ ಜಿಲ್ಲೆಯಲ್ಲಿ. ಇವರು ಜನಿಸಿದ್ದೆಲ್ಲಪ್ಪ ಅಂತಂದ್ರೆ, ಇವರು ಹುಟ್ಟಿದ್ದು ರಾಮನಗರದಲ್ಲಿ ಅಂತಕ್ಕಂಥದ್ದು. ಡಿಸೆಂಬರ್ 5, 1909 ಜನಿಸಿದ್ರು. ಹಾಗೇನೆ ಇವರ ಕಾವ್ಯನಾಮವನ್ನ ನಾವು ಗಮನಿಸೋದಾದ್ರೆ, ಕಾವ್ಯನಾಮ ಅಂತ ಹಾಕ್ಬಿಟ್ಟು ಅಲ್ಲಿ ಭ್ರಮರ ಅಂತ ಬರಿಬೇಕು. ಹಾಗೇನೆ ಕೃತಿಗಳು ಅಂತ ಕೇಳ್ತಾರೆ. ಕೃತಿಗಳು ಅಂತ ಬರೆದ್ಬಿಟ್ಟು ಅಲ್ಲಿ 1 by 1 ಏನ್ ಮಾಡ್ಬೇಕು, ರತ್ನನ ಪದಗಳು, ಅದ್ರ ಕೆಳಗಡೆ ನಾಗನ ಪದಗಳು, ಅದ್ರ ಕೆಳಗಡೆ ಬುದ್ಧನ ಜಾತಕಗಳು, ಅದ್ರ ಕೆಳಗಡೆ ಮತ್ತೆ ಪುರುಷ ಸರಸ್ವತಿ, ಇಲ್ಲ ಅಂದ್ರೆ ಕನ್ನಡದ ಪದಗಳು ಅಂತಕ್ಕಂಥದ್ದನ್ನ, ಅಥವಾ ರತ್ನನ ಪದಗಳು, ಹೀಗೆ ಅನೇಕ ಕೃತಿಗಳನ್ನ ಅವರು ಬರೆದಿದ್ದಾರೆ. ಇಷ್ಟನ್ನ ಬರೆದ್ರೆ ನಿಮ್ಗೆ ಪರೀಕ್ಷೆಯಲ್ಲಿ 2 ಅಂಕಗಳು ಖಂಡಿತ ಲಭಿಸ್ತವೆ ಅಂತ ಹೇಳ್ತಕ್ಕಂಥ ಮಾತನ್ನ ತಿಳಿಸ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.